ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನು ಇವತ್ತು ಮಳೆಗಾಲದ ರೆಸಿಪಿ ಸಿಗಡಿ ಹುಡಿ ಚಟ್ನಿ ಮಾಡಿದ್ದೇನೆ. ಅದರ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೇನೆ. ಇಲ್ಲಿ ಹುರಿದಿಟ್ಟಂಥ ಸಿಗಡಿ ಹುಡಿ ಇದ್ದರೆ ಸಾಕು, ಇದು ದಿಢೀರಾಗಿ ತಯಾರಿಸ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ಇದು. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮ ಮುಂದೆ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾದಂಥ ಮಸಾಲೆಯನ್ನು ಹುರಿಯುವ ಒಂದು 4 ಬ್ಯಾಡಗಿ ಚಿಲ್ಲಿ ತಗೊಂಡಿದ್ದೇನೆ. ಅದಕ್ಕೆ 1 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಮತ್ತೆ ಅರ್ಧ ಚಮಚದಷ್ಟು ಸಾಸಿವೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು. ಸಾಸಿವೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಸಪರೇಟ್ ಆಗಿ ತೆಗೆದಿಟ್ಟುಕೊಳ್ಳೋಣ. ಹುರಿದ ಮಸಾಲೆಯನ್ನು ಒಂದು ಮಿಕ್ಸರ್ ಜಾರಿಗೆ ಇದನ್ನು ಹಾಕಬೇಕು. ಈಗ ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಯಾಕೆಂದರೆ ಉಪ್ಪು ಸ್ವಲ್ಪ ಹಾಕಿದರೆ ಸಾಕು, ಸಿಗಡಿಯಲ್ಲಿ ಉಪ್ಪು ಇರ್ತದೆ. ಅದಕ್ಕೆ ಸ್ವಲ್ಪ ಹುಳಿ ಮತ್ತು ಒಂದು 2 ಬೆಳ್ಳುಳ್ಳಿಯನ್ನು ಸೇರಿಸಿ ಹುರಿದಿಟ್ಟ ಮಸಾಲೆಯನ್ನು ಅದಕ್ಕೆ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದು ನೀರು ಹಾಕ್ಲಿಕ್ಕಿಲ್ಲ, ಪೌಡ್ರು ಥರ ಮಾಡಬೇಕು. ಈಗ ಪೌಡ್ರ್ ಆಗಿದೆ. ಈಗ ಅದಕ್ಕೆ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಕೂಡ ಹಾಕಬಹುದು. ತೆಂಗಿನ ತುರಿ ಸೇರಿಸಿ ಪುನಃ ಪಲ್ಸ್ ಗ್ರೈಂಡ್ ಮಾಡಬೇಕು. ನೋಡಿ, ಪಲ್ಸ್ ಗ್ರೈಂಡ್ ಆಗಿದೆ. ಈಗ ಒಂದು ಇದನ್ನು ಬೌಲಿಗೆ ತೆಗೆದಿಟ್ಟುಕೊಳ್ತಾ ಇದ್ದೇನೆ. ಈ ಚಟ್ನಿ ಪುಡಿಯನ್ನು ಎಲ್ಲವನ್ನು ನಾನು ಒಂದು ಬೌಲಿಗೆ ಹಾಕಿ ಆಗಿದೆ. ಈಗ ಇದಕ್ಕೆ ಸಿಗಡಿಯನ್ನು ಸೇರಿಸಬೇಕು. ಹುರಿದಿಟ್ಟ ಸಿಗಡಿ, ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೆ. ಇದರ ಲಿಂಕನ್ನು ಹಾಕ್ತಾ ಇದ್ದೇನೆ. ಇದು ಹೇಗೆ ಹುರಿದು ಇಡುವುದು ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ಅದನ್ನು ನೀವು ಚೆಕ್ ಮಾಡಿ. ಈಗ ನೋಡಿ, ಅದಕ್ಕೆ ಸ್ವಲ್ಪ ಒಂದು 2 ದೊಡ್ಡ ಚಮಚದಷ್ಟು ನಾನು ಸಿಗಡಿಯನ್ನು ಹಾಕ್ತಾ ಇದ್ದೆ. ಹುರಿದಿಟ್ಟ ಸಿಗಡಿ ಹಾಕ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡೋಣ. ಈಗ ನೋಡಿ, ನಮ್ಮ ತಯಾರಾಗಿದ್ದೆ ಮಳೆಗಾಲದ ರೆಸಿಪಿ ಸಿಗಡಿ ಹುಡಿ ಚಟ್ನಿ. ಇದು ದಿಢೀರಾಗಿ ಮಾಡಬಹುದು, ಇನ್ಸ್ಟಂಟ್ ರೆಸಿಪಿ ಅಂತ ಸಹ ಕೂಡ ಹೇಳಬಹುದು. ಇದು ಗಂಜಿ ಊಟ, ಕುಚ್ಚಲಕ್ಕಿ ಗಂಜಿ ಊಟಕ್ಕೆ ಒಳ್ಳೆಯ ಕಾಂಬಿನೇಷನ್, ತುಂಬಾ ಟೇಸ್ಟಿಯಾಗಿ ಬರುತ್ತದೆ. ಈ ವಿಡಿಯೋ ಇಷ್ಟವಾದ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.